श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸ್ಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 13ನೇ ಶ್ಲೋಕ. ಅಮೃತಾತ್ಮಮಹಾಫಲಪ್ರದಂ ದುರವಾಪಂ ಹರಿಭಕ್ತಿವರ್ಜಿತೈಃ ಶ್ರಿತಸಾಧುಪುರಾಣಭಾರತಂ ನಿಗಮಂ ಮೂರ್ತಮಿವೋರುಷಾಖಿನಂ. ಅಮೃತಾತ್ಮಮಹಾಫಲಪ್ರದಂ ದುರವಾಪಂ ಹರಿಭಕ್ತಿವರ್ಜಿತೈಃ ಶ್ರಿತಸಾಧುಪುರಾಣಭಾರತಂ ನಿಗಮಂ ಮೂರ್ತಂ ಇವ ಉರುಷಾಖಿನಂ. ಶ್ರೀಮಧ್ವಾಚಾರ್ಯ ಅಮೃತಾತ್ಮಾನಿ ಅಮೃತಮಯಾನಿ, ಅಮೃತಮಯವಾದ ಯಾವುದು ಮಹಾಫಲ ಇದೆ ಅದನ್ನು ಕೊಡತಕ್ಕವರು. ಪ್ರದದಾತಿ ಇತಿ, ಅಂತಹ ಅಮೃತವನ್ನ ಕೊಡತಕ್ಕದಾದ ತತ್ಫಲ ಸ್ವಾಧನಸ್ಯ ಜರಾಮರಣ ನಾಶಕತ್ವಾತ್ ಅಮೃತಾತ್ಮ ಇತ್ಯುಕ್ತಂ. ಅಂದರೆ ಬದರಿಕಾಶ್ರಮದಲ್ಲಿ ಅಲ್ಲಿ ಮರ ನೋಡಿದ್ರು ಅಂತ, ಬದರಿ ಮರವನ್ನ, ಅದರ ವರ್ಣನೆಯನ್ನೇ ಮಾಡ್ತಾ ಇದ್ದಾರೆ. ಆ ಮರಕ್ಕೂ ವೇದಕ್ಕೂ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮರ ಹೇಗಿತ್ತು ಅಂದ್ರೆ ವೇದದಂತೆ ಇತ್ತು ಅಂತ ಹೇಳ್ತಾರೆ. ವೇದ ಏನ್ ಮಾಡುತ್ತದೆ? ಅದನ್ನ ಸೇವೆ ಮಾಡುವವರಿಗೆ ಅಮೃತವನ್ನು ಕೊಡುತ್ತದೆ. ಅದೇ ತರ ಈ ಈ ಮರ ಇದಲ್ಲ, ಬದರಿ ಮರ, ಅದು ಅದು ಹಣ್ಣು ತಿನ್ನುವವರಿಗೆ ಜರ ಮರಣ ಮುಂತಾದವುಗಳನ್ನೆಲ್ಲ ನಾಶ ಮಾಡತಕ್ಕ ಶಕ್ತಿ ಇದೆ ಹಾಗೆ ಅಂತ. ಅಂದ್ರೆ ಅನಾರೋಗ್ಯ ಕೊಡುತ್ತದೆ ಹಾಗೆ ಅಂತ. ಆರೋಗ್ಯವನ್ನು ಕೊಡುತ್ತದೆ ಹಾಗೆ ಅಂತ. ಅನಾರೋಗ್ಯವನ್ನು ತೆಗೆದು ಆರೋಗ್ಯವನ್ನು ಕೊಡತಕ್ಕದ್ದು ಮರಕ್ಕೆ. ವೇದಕ್ಕೆ ಮೋಕ್ಷವನ್ನೇ ಕೊಡತಕ್ಕದ್ದು ಹಾಗೆ. ವೇದೋಪಿ ಅಮೃತಂ ಮೋಕ್ಷ ಆತ್ಮ ಸ್ವರೂಪಂ ಯಸ್ಯ ತದೇವ ಎನ್ ಮಹಾಫಲಂ ತತ್ ಪ್ರದದಾತಿ ಇತಿ ಅಂತ ಮೋಕ್ಷವನ್ನೇ ಕೊಡತಕ್ಕದ್ದಾಗಿದೆ ಹಾಗೆ ಅಂತ ಆ ವೇದಕ್ಕೆ. ವೇದ ವಿಚಾರದಲ್ಲಿ ವೇದಾರ್ಥ ವಿಚಾರಪೂರ್ವಕಂ ಭಗವತ್ ಸ್ವರೂಪ ಜ್ಞಾನೇನ ಮೋಕ್ಷ ಭವತಿ ಇತ್ಯತಃ ಈ ಏವಂ ಉಕ್ತಂ. ವೇದಾರ್ಥ ವಿಚಾರಪೂರ್ವಕ ಮಾಡಿದ ಭಗವಂತನ ಸ್ವರೂಪ ಜ್ಞಾನದಿಂದಲೇ ಮೋಕ್ಷ ಆಗುತ್ತದೆ ಹಾಗೆ ಅಂತ. ಅದರಿಂದ ಅಧಿಕಾರಿಗಳು ವೇದ ವಿಚಾರ ಇಲ್ಲದೆ ಅವರಿಗೆ ಮೋಕ್ಷ ಎಂಬುದು ಆಗೋದೇ ಇಲ್ಲ. ಯಾಕೆ? ಪರಮಾತ್ಮನ ಸ್ವರೂಪ ಜ್ಞಾನ ಸ್ಪಷ್ಟ ಆಗೋದೇ ಇಲ್ಲ. ಪರಮಾತ್ಮನ ಸ್ವರೂಪ ಜ್ಞಾನ ಗೊತ್ತಾಗಬೇಕು ಅಂದ್ರೆ ಇವತ್ತು ನೋಡಿದೀವಿ ನೋಡಿ, ಭಾಗವತದಲ್ಲಿ ಮೊದಲ 2 ಸ್ಕಂದದಲ್ಲಿ ಭಗವಂತನ ಸ್ವರೂಪವನ್ನ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದು ವೇದಕ್ಕೆ ಪ್ರಮಾಣವನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ಭಾಗವತ ವಾಕ್ಯ ಯಾವ ವೇದ ವಾಕ್ಯದ ಅಭಿಪ್ರಾಯವನ್ನ ತಿಳಿಸ್ತಾ ಇದೆ ಹಾಗೆ ಅಂತ. ಆ ರೀತಿಯಾಗಿ ವೇದಗಳ ವಿಚಾರ ಮಾಡಿ ಪರಮಾತ್ಮನ ಸ್ವರೂಪವನ್ನ ತಿಳಿದವರಿಗೆ ಮಾತ್ರ ಭಕ್ತಿ ಹುಟ್ಟುತ್ತದೆ, ಪ್ರಸಾದ ಆಗ್ತದೆ, ಮೋಕ್ಷ ಆಗುತ್ತದೆ ಹಾಗೆಂಬ ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹರಿಭಕ್ತಿ ವರ್ಜಿತೈಹಿ ದುರವಾಪಂ ಅಂದ್ರೆ ಯಾರು ಅವೈಷ್ಣವರಿದ್ದಾರೆ ಅವರಿಂದ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬದರಿಯ ಮರವೂ ಹೌದು, ವೇದವೂ ಹೌದು, ಎರಡೂ ಹಾಗೆ. ಯಾರು ಅವೈಷ್ಣವರಿದ್ದಾರೆ ಅವರಿಗೆ ವೇದ ಅರ್ಥ ಆಗೋದಿಲ್ಲ, ವೇದದ ಅಪಾರ್ಥನೆ ಆಗ್ತದೆ. ವೇದದ ಸರಿಯಾದ ಅರ್ಥವನ್ನ ತಿಳಿಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅಂತ ಒಟ್ಟು. ಅದೇ ತರ ಆ ಮರವೂ ಹಾಗೆ ಇತ್ತು. ಆ ಉತ್ತರ ಬದರಿ ಅಂತ ಏನಿದೆ ಅದು ವೈಷ್ಣವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲ, ನಮಗೆ ಸಿಗ್ತಾ ಇಲ್ಲ, ನಾವು ವೈಷ್ಣವರಲ್ಲವಾ ಹಾಗೆ ಅಂತ ಪ್ರಶ್ನೆ ಮಾಡಬಾರದು ಅಷ್ಟೇ. ನಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ನಾವು ವೈಷ್ಣವರಾಗಿದ್ದೀವಿ ಹಾಗೆ ಅಂತ. ನೋಡಿ, ವೇದವೂ ಅಷ್ಟೇ. ಅವೈಷ್ಣವಸ್ಯ ವೇದೇಪಿ ಅಧಿಕಾರ ನ ವಿದ್ಯತೆ ಇತಿ ವಚನ. ಯಾರು ಅವೈಷ್ಣವರಾಗಿದ್ದಾರೆ, ವಿಷ್ಣುವಿನ ಭಕ್ತಿ ಇಲ್ಲ, ಅವರಿಗೆ ವೇದದಲ್ಲೂ ಕೂಡ ಅಧಿಕಾರ ಇಲ್ಲ ಹಾಗೆ ಅಂತ. ಮೊದಲು ಫಸ್ಟ್ ಕ್ವಾಲಿಫಿಕೇಶನ್ ಅಂದ್ರೆ ಏನು? ವಿಷ್ಣು ಭಕ್ತಿ. ವಿಷ್ಣು ಭಕ್ತಿ ಇದ್ದವರಿಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ತದೆ ಅಷ್ಟೇ, ಭಾರಿ ಭಕ್ತಿ ಇರೋದಿಲ್ಲ. ಆ ಸ್ವಲ್ಪ ಮಟ್ಟಿಗೆ ಇರತಕ್ಕ ಭಕ್ತಿಯನ್ನು ಬೆಳೆಸೋದಕ್ಕೆ ವೇದ ಶಾಸ್ತ್ರ ಎಲ್ಲ ಬೇಕು. ನೋಡಿ, ಮೊದಲು ಸಣ್ಣ ಬೀಜದಿಂದ ಅಂಕುರ ಬೆಳೀತದೆ ಹಾಗೆಂದ್ರೆ ಬೀಜದಲ್ಲಿ ಆ ಶಕ್ತಿ ಇರಬೇಕು. ಬೀಜನೇ ಇಲ್ಲ ಹಾಗೆಂದ್ರೆ ಎಷ್ಟು ನೀರು ಹಾಕಿದ್ರು ಕೂಡ, ಸೂರ್ಯನ ಬೆಳಕು ಇದ್ರೂ ಕೂಡ ಮೊಳಕೆ ಬರೋದಿಲ್ಲ ನೋಡಿ. ಹೇಗೋ ಅದೇ ತರ ಭಕ್ತಿ ಒಳಗೆ ಇರಬೇಕು. ಸ್ವಾಭಾವಿಕವಾಗಿ ಸ್ವಲ್ಪ ಭಕ್ತಿ ಇರಬೇಕು.
ಅಂಥವರಿಗೆ ಮಾತ್ರ ವೇದ ಮತ್ತೆ ಅದನ್ನ ಬೆಳೆಸುವ, ಆ ಜ್ಞಾನವನ್ನು ಬೆಳೆಸ್ತದೆ, ಭಕ್ತಿಯನ್ನು ಬೆಳೆಸ್ತದೆ. ಇಲ್ಲದಿದ್ದರೆ ವೇದವು ಕೂಡ ಏನು ಉಪಯೋಗ ಆಗೋದಿಲ್ಲ ಅಂಥವರಿಗೆ, ಹಾಗೆ ಅಂತ. ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಹರಿಭಕ್ತಿ ಶ್ರಿತ ಸಾಧು ಪುರಾಣ ಭಾರತಂ. ಶ್ರಿತಾನಿ ಶಾಖಾಸು ಅವಲಂಬಮಾನಾನಿ ಸಾಧು ಪುರಾಣ ಭಾರತಾನಿ ಉತ್ತಮ ಪುರಾಣ ಭಾರತ ಪುಸ್ತಕಾನಿ ಅಸ್ಮಿನ್. ಆ ಶಾಖೆಗಳಲ್ಲಿ ಅನೇಕ ಪುಸ್ತಕಗಳನ್ನೆಲ್ಲ ಗಂಟೆ ಹಾಕಿ ಇಟ್ಟಿದ್ದಾರಂತೆ ನೋಡಿ. ಆಗ ಬುಕ್ ರ್ಯಾಕ್ ಅಂತ ಯಾವುದೂ ಇಲ್ಲ, ಬುಕ್ ಶೆಲ್ಫ್ ಅಂತ ಯಾವುದೂ ಇಲ್ಲ, ಬೀರೋ ಗೀರೋ ಯಾವುದೂ ಇಲ್ಲ. ಪುಸ್ತಕಗಳನ್ನೆಲ್ಲ ಎಲ್ಲಿ ಇಡ್ತಾ ಇದ್ರು? ಆ ಶಾಖೆ ಉಪಶಾಖೆಗಳಲ್ಲೇ ಮಹಾಭಾರತ ಭಾಗವತ ಪುಸ್ತಕಗಳನ್ನೆಲ್ಲ ಕಟ್ಟಿ ಕಟ್ಟಿ ಇಟ್ಬಿಡೋರು. ಅದರಿಂದ ಶ್ರಿತ ಸಾಧು ಪುರಾಣ ಭಾರತಂ, ಅನೇಕ ಪುರಾಣ ಭಾರತಗಳಿಗೆ ಆಶ್ರಯವಾಗಿ ಇತ್ತಂತೆ ಆ ಮರ. ಪಾಠ ಹೇಳುವಾಗ ಅದನ್ನು ತೆಗೆದುಕೊಂಡು ಓದ್ತಾ ಇದ್ದರು ಅಂತ ಒಟ್ಟು. ಈ ವೇದವು ಕೂಡ ನೋಡಿ ಹಾಗೇ ಇದೆ. ಆ ವೇದದ ನಿಜವಾದ ಅರ್ಥ ನಮಗೆ ಗೊತ್ತಾಗಬೇಕು ಅಂದರೆ ಪುರಾಣ, ಭಾಗವತಾದಿ ಪುರಾಣ, ಮಹಾಭಾರತ, ಇದ್ರ ಮೂಲಕವೇ ನಾವು ವೇದದ ಅರ್ಥವನ್ನು ಕಾಣಬೇಕೇ ಹೊರತು ಪುರಾಣ ಭಾರತಗಳನ್ನು ಬಿಟ್ಟು ನಾ ವೇದಕ್ಕೆ ಕೈ ಹಾಕ್ತೀನಿ ಅಂದರೆ ವೇದ ಅರ್ಥ ಆಗೋದಿಲ್ಲ. ಹಾಗೆ ನಿಗಮಂ ನಿಗಮಂ ನಿಗಮ ಅಂದ್ರೆ ವೇದ. ಮುನಿಭಿಃ ಹರಿಯರ್ಚನಾದಿ ಸಮಯೇ ತಚ್ಚಾಖಾ ನಿಕ್ಷಿಪ್ತ ಷಟ್ಶಾಸ್ತ್ರ ಪುಸ್ತಕ ಜಾತಂ ಇತಿ ಭಾವ. ದೇವರ ಅರ್ಚನೆ ಇತ್ಯಾದಿಗಳನ್ನೆಲ್ಲ ಮಾಡುವಾಗ, ಪೂಜೆಗೆ ಅಂತ ಹೋದಾಗೆಲ್ಲ ಆ ಪುಸ್ತಕವನ್ನ ಶಾಖೆಯಲ್ಲಿ ಇಟ್ಟುಬಿಟ್ಟು ಹೋಗಾರು ಅಂತ ಹೇಳ್ತಾ ಇದ್ದಾರೆ. ನಿಗಮ ಅಪಿ ಶ್ರಿತಾನಿ ಸ್ವೈಃ ಉಪಜೀವ್ಯ ಪ್ರಮಾಣತ್ವೇನ ಆಶ್ರಿತಾನಿ ಸಾಧು ಪುರಾಣ ಭಾರತಾನಿ. ವೇದಾರ್ಥತ್ವ ತೇಷಾಂ ಇತ್ಯರ್ಥ. ಅಂದರೆ ಈ ಉಪನಿಷತ್ತು ಈ ಭಾಗವತ ಮುಂತಾದ ಪುರಾಣಗಳು, ಭಾರತ, ಅದನ್ನು ಕೂಡ ವೇದ ಅಂತ ಕರೀತಾರೆ. ಯಾಕೆ? ಆ ವೇದ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಈ ಪುರಾಣ ಭಾರತಗಳು ಬೇಕು. ಅದಕ್ಕಾಗಿ ಅವುಗಳನ್ನು ಕೂಡ ಪಂಚಮ ವೇದ ಅಂತ ಕರೀತಾರೆ. ಹಾಗೆ ಮೂರ್ತಂ ಇವ ಉರುಶಾಖಿನಂ. ಉರುಶಾಖಿನಂ ಅಂದರೆ ಅನೇಕ ಶಾಖೆಗಳು ಉಳ್ಳದ್ದಾಗಿದೆ. ವೇದದಲ್ಲೂ ಕೂಡ ನೋಡಿ ಅನೇಕ ಬ್ರಾಂಚಸ್ಗಳು ಇದ್ದೇ ಇರುತ್ತೆ. ಐತರೇಯ, ಕೌಶೀತಕ, ಭಾಷ್ಕಳ, ಶಾಕಲ, ಪೈಂಗಿ, ಕಾಟಕಾರಿ, ಉರುಶಾಖ, ದೊಡ್ಡ ದೊಡ್ಡ ಶಾಖೆಗಳು ಇದೆ. ಹಾಗೆ ಅಂತ ಆ ಥರ ಅನೇಕ ಶಾಖೆಗಳಿಂದ ಕೂಡಿದ್ದು ಅಂತ ತರುಂ ಮೂರ್ತಂ ಮೂರ್ತಿಮಂತಂ ನಿಗಮಮಿವ ವೇದಮಿವ. ಮೂರ್ತಿಮತ್ತಾದ ವೇದ, ವೇದವೇ ಮರದ ರೂಪದಲ್ಲಿ ಇದೆ ಅಂತ ಆಚಾರ್ಯರು ನೋಡಿ. ಆಚಾರ್ಯರು ಎಲ್ಲಿದ್ರೂ ಕೂಡ ಅವರ ಚಿಂತನೆ ಹೀಗೆ ಇರೋದು. ವೇದ, ಶಾಸ್ತ್ರ, ಪರಮಾತ್ಮ, ಹೀಗೆ ಅವರ ಚಿಂತನೆ ಇರೋದು. ಮರವನ್ನು ನೋಡಿ ಅದನ್ನ ವೇದವಾಗಿ ಕಂಡ್ರು ಹಾಗೆ ಅಂತ ಅದಕ್ಕೆ ಹೋಲಿಕೆಯನ್ನು ಕೊಡ್ತಾರೆ ನೋಡಿ. ಅಂತ ಮರವನ್ನ, ಬದರಿ ವೃಕ್ಷವನ್ನ ಆಚಾರ್ಯರು ಕಂಡ್ರು ಅಂತ ಒಟ್ಟು ಅಭಿಪ್ರಾಯ. ಅಥ ತಸ್ಯ ಸವೇದಿಕಾಂತರೇ ಸುವಿಶಾಲೇ ವಿಮಲೇ ಮನೋಹರೇ ಅವಲೋಕಿತವಾನನಂತಧೀರ್ ದಿವಿದೇವಾನಿವ ತಾಪಸೋತ್ತಮಾನ್. ಅಥ ಅನಂತರ ಅಂದರೆ ವೃಕ್ಷದ ದರ್ಶದ ನಂತರ ಅಂತ ಅರ್ಥ. ಪೂರ್ಣದೀಹಿ ಪೂರ್ಣಪ್ರಜ್ಞಾಚಾರ್ಯರು ತಸ್ಯ ವೃಕ್ಷಸ್ಯ ಸುವಿಶಾಲೇ ವಿಮಲೇ ಮನೋಹರೇ ಅಂತರೇ ಅಂದರೆ ವಿಶಾಲವಾದ ಆ ಶುದ್ಧವಾದ ಮನೋಹರವಾದ ಆ ವೇದಿಕೆಯ ಮಧ್ಯದಲ್ಲಿ, ಆ ಮರದ ಕೆಳಗೆ ಇದ್ದ ವೇದಿಕೆ ಮಧ್ಯದಲ್ಲಿ ತಾಪಸೋತ್ತಮಾನ್ ಅನೇಕ ಮುನಿಶ್ರೇಷ್ಠರನ್ನು, ಮುನಿವರಾನ್ ಅಂತ ಬರೀತಾರೆ, ಅನೇಕ ಮುನಿಶ್ರೇಷ್ಠರನ್ನು ದಿವಿ ಸ್ವರ್ಗದಲ್ಲಿ ಇರತಕ್ಕ ದೇವತೆಗಳಂತೆ, ಸ್ವರ್ಗದಲ್ಲಿ ಹೇಗೆ ಇಂದ್ರದೇವರ ಸಭೆಯಲ್ಲಿ ಅನೇಕ ದೇವತೆಗಳು ಸೇರಿರ್ತಾರೆ, ಅದೇ ತರ ಬದರಿಕಾಶ್ರಮದಲ್ಲಿ ಆ ಮರದಲ್ಲಿ ಆ ವೇದಿಕೆಯ ಮುಂದೆ ಅನೇಕ ಋಷಿಗಳು ದೇವತೆಗಳಂತೆ ಸೇರಿದ್ದನ್ನ ಆಚಾರ್ಯರು ಕಂಡ್ರು ನೋಡಿ. ಮೊದಲು ಆಶ್ರಮವನ್ನ ಕಂಡ್ರು, ಮೊದಲು ಹಿಮಾಲಯ ಪರ್ವತವನ್ನ ಕಂಡ್ರು, ಹಿಂದಿನಿಂದ ಬಂದರು. ಹಿಮಾಲಯ ಪರ್ವತ, ಅದರಲ್ಲಿ ಆಶ್ರಮ, ಆಶ್ರಮದಲ್ಲಿ ಮರ, ಮರದಲ್ಲಿ ವೇದಿಕೆ, ಮತ್ತೆ ಅದರ ಮುಂದೆ ಋಷಿಗಳು, ಇವರನ್ನ ಕಂಡ್ರು ಅಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ವೇದವ್ಯಾಸರ ಪರಮಾತ್ಮನನ್ನ ಕಂಡ್ರು ಅಂತ ಮುಂದೆ ಹೇಳ್ತಾರೆ. ಅಪಿ ಸಪ್ತತಯ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿ ಮನ್ಯು ಮದಾದಿವರ್ಜಿತಾನ್ ಗತ ಭೋಗಾನ್ ಪವನಾಶನಾನ್ ಸದಾ. ಶ್ರೀಮಧ್ವಾಚಾರ್ಯ ಗತ ಸಂಖ್ಯಾನ್ ಏಭ್ಯಃ ತಾನ್
ಅವರು ಆ ತಾಪಸೋತ್ತಮರು ಹೇಗಿದ್ದರು ಅಂತ ಅವರ ವರ್ಣನೆ ಮಾಡ್ತಾ ಇದ್ದಾರೆ. ಅಸಂಖ್ಯರಾಗಿ ಇದ್ದರು, ಲೆಕ್ಕ ಮಾಡ್ಲಿಕ್ಕಾಗಲ್ಲ ಅಷ್ಟು ಜನ ಇದ್ದರು ಅಂತ ಹೇಳ್ತಾರೆ. ಬಹೂನಿ ಇತಿ ಯಾವತ್, ಅವ್ರು ಹೇಗಿದ್ದರು? ತಯಾ ಸಹಿತ, ಸಪ್ತತಯ ಅಂತ ಇದೆ. ತಯ ಅಂದ್ರೆ ಜಟೆಯಿಂದ ಅಂತ, ಜಟೆಯಿಂದ ಕೂಡಿದವರಾಗಿ, ಅಂದ್ರೆ ತಲೆ ಮೇಲೆ ಜಟೆ ಶಿಖಾಬಂಧನ ಮಾಡಿದವರಾಗಿ ಅವರು ಇದ್ದರು ಅಂತ ಹೇಳ್ತಾರೆ. ಜಟಾ ಸಹಿತತ್ವೇನ ವಿರಾಜಿತಾನ್, ಶೋಭಿಸ್ತಾ ಇದ್ರು. ಮತ್ತು ಹೇಗಿದ್ರು? ಗುಣಿನಃ, ಜ್ಞಾನ ಭಕ್ತಿ ಮುಂತಾದ ಸದ್ಗುಣಗಳಿಂದ ತುಂಬಿದವರಾಗಿ ಇದ್ದರು. ದುರಾಚಾರ ಕೆಟ್ಟ ಗುಣಗಳು ಅದು ಇಲ್ಲ ಅಂತ. ಗುಣೋಜ್ಜಿತಾನ್, ಸತ್ವಾದಿ ಗುಣ ರಹಿತರಾಗಿ ಇದ್ದರು. ಅಥವಾ ಒಂದರ್ಥ, ಅಥವಾ ಯಾಕೆಂದ್ರೆ ಸತ್ವಾದಿ ಗುಣ ರಹಿತರು ಅಂದ್ರೆ ಅದು ಮೋಕ್ಷದಲ್ಲೇ ಸಾಧ್ಯ ಅಲ್ಲವಾ? ಹಾಗೆ ಅಂದ್ರೆ ಅದು ಇದ್ರೂ ಕೂಡ ಅದರ ಎಫೆಕ್ಟ್ ಇಲ್ಲದಂತೆ ಇದ್ರು ಅಂತ. ಅಂದ್ರೆ ಅಲ್ಲಿರುವ ವಾತಾವರಣದ ಮಹಿಮೆ ಅದು. ಪ್ರಕೃತಿಯ ಒಂದು ಎಫೆಕ್ಟ್ ಇಲ್ಲದೆ ಕೇವಲ ಪರಮಾತ್ಮನ ಭಕ್ತಿ ಜ್ಞಾನ ಇತ್ಯಾದಿಗಳ ವಿಚಾರ ಮಾಡ್ತಕ್ಕವರಾಗಿ. ಅದಕ್ಕೆ ವೈಷ್ಣವರು ಅಂದ್ರೆ ಹಾಗೆ ಇರ್ತಾರೆ ಅವರು. ವೈಷ್ಣವರು ಅಂದ್ರೆ ಹೇಗಿರ್ಬೇಕು? ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ ವಿಚಾರ ಮಾಡಬಾರದು, ಅವರೇ ನಿಜವಾದ ವೈಷ್ಣವರು. ಅಥವಾ ಇನ್ನೊಂದು ಅರ್ಥ, ಗುಣೋಜ್ಜಿತಾನ್ ಅಂದ್ರೆ ಸೂತ್ರರಹಿತಾನ್. ಬ್ರಹ್ಮಚರ್ಯಾದಿ ವಾನಪ್ರಸ್ಥಾಂತಾನ್ ಇತಿ ಯಾವತ್, ಅದು ಒಂದು ಅರ್ಥ. ಬ್ರಹ್ಮಚರ್ಯ, ಕೆಲವರು ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ರು, ಕೆಲವರು ವಾನಪ್ರಸ್ಥಾಶ್ರಮದಲ್ಲಿ ಇದ್ರು, ಇನ್ನು ಕೆಲವರು ಗುಣೋಜ್ಜಿತಾನ್ ಸೂತ್ರರಹಿತರಾಗಿದ್ರು, ಅಂದ್ರೆ ಸನ್ಯಾಸಿಗಳಾಗಿದ್ರು ಹಾಗೆ. ಮತ್ತೆ ಹೇಗಿದ್ರು? ಗತಭೋಗಾನ್ ಸರಕ್ಚಂದನಾದಿ ಭೋಗ ಏಭ್ಯ ತಾನ್, ಅಂದ್ರೆ ಸರಕ್ ಅಂದ್ರೆ ಮಾಲೆ, ಮಾಲೆ ಹಾರ ಗಂಧ ಇತ್ಯಾದಿಗಳ ಭೋಗ ಪದಾರ್ಥಗಳು, ಅವುಗಳನ್ನೆಲ್ಲ ಬಿಟ್ಟವರಾಗಿ ಪವನಾಶನಾನ್, ಸದಾ ವಾಯುವಿನ ಸೇವನೆ ಅಷ್ಟೇ. ವಾಯುರಶನಂ ಅನ್ನಂ ಯೇಷಾಂ ತಾನ್, ಗಾಳಿಯನ್ನು ಕುಡ್ಕೊಂಡು ಬದುಕ್ತಾ ಇದ್ದರು ಅಂತ ಹೇಳ್ತಾರೆ. ಆ ತರ ಮುನಿಗಳಲ್ಲಿದ್ದರು. ಮನ್ಯು ಮದಾದಿ ವರ್ಜಿತಾನ್, ಮನ್ಯು ಅಂದ್ರೆ ಸಿಟ್ಟು, ಮದ ಅಂದ್ರೆ ಕೊಬ್ಬು, ಇವೇ ಮೊದಲಾದ ಅರಿಷಡ್ವರ್ಗ ಅಂತ ಏನು ಹೇಳ್ತಾರೆ ದೋಷಗಳು. ಜಿತ ಷಡ್ವರ್ಗಾನ್ ಅಂತ ಬರೀತಾರೆ ನೋಡಿ. ಕಾಮಕ್ರೋಧಾದಿ ದೋಷಗಳನ್ನೆಲ್ಲ ಇಲ್ಲದೆ ಅದನ್ನೆಲ್ಲ ಮೀರಿದವರಾಗಿ ಇದ್ದ ಆ ಮುನೀನ್ ಅವಲೋಕಿತವಾನ್, ಅಂತಹ ಮುನಿಗಳನ್ನ ಆಚಾರ್ಯರು ಕಂಡ್ರು ಅಂತ ಅರ್ಥ ನೋಡಿ. ಅಂಥವರಿಗೆ ಅಲ್ಲಿ ಎಂಟ್ರಿ ಸಿಗೋದು. ಅಲ್ಲಿ ಆ ಋಷಿಗಳು ಕೂತಿದ್ದಾರೆ ಅಂದ್ರೆ ಎಷ್ಟು ಕ್ವಾಲಿಫಿಕೇಶನ್ ಇರಬೇಕು ಅವರಿಗೆ. ಅಪಿ ಸಪ್ತತಯ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿ ಮನ್ಯು ಮದಾದಿವರ್ಜಿತಾನ್ ಗತ ಭೋಗಾನ್ ಪವನಾಶನಾನ್ ಸದಾ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ನಮಸ್ಕಾರ ಗುರುಗಳೇ.